ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟಿಕ್ ಎರಾ ಚಾನಲ್. ಸಾಯಿಬಾಬಾ ಭಕ್ತರಿಗಾಗಿ ಈ ದಿನ ಈ ಒಂದು ವಿಶೇಷ ವಿಡಿಯೋ ಬರ್ತಾ ಇರುವಂಥದ್ದು. ಈ ಒಂದು ವಿಡಿಯೋ ನಿಮಗೆ ಕಾಣಿಸಿದೆ ಅಂದರೆ ಶ್ರೀ ಸಾಯಿಬಾಬಾ ಅವರು ನಿಮಗೆ ಒಂದು ಮಹತ್ವದ ಸೂಚನೆ ಕೊಡೋದಕ್ಕೆ ಬಯಸ್ತಿದ್ದಾರೆ ಅನ್ನೋದೇ ಅರ್ಥ ಆಗಿರುತ್ತೆ. ಕೆಲವೊಂದು ಸಲ ದೇವರು ನೇರವಾಗಿ ಮಾತಾಡೋದಿಲ್ಲ, ಆದರೆ ಕೆಲವೊಂದು ಸಂಕೇತಗಳ ಮೂಲಕ, ಕೆಲವು ಸಂದರ್ಭಗಳ ಮೂಲಕ ನಮ್ಮ ಜೀವನಕ್ಕೆ ಸಂದೇಶವನ್ನು ಕೊಡ್ತಾ ಇರ್ತಾರೆ. ಹಾಗಾದರೆ ಸಾಯಿಬಾಬಾ ಅವರು ನಿಮಗೆ ಏನು ಹೇಳಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ? ನಿಮ್ಮ ಜೀವನದಲ್ಲಿ ಯಾವ ಬದಲಾವಣೆ ಬರೋದಿದೆ, ಯಾವ ವಿಷಯದಲ್ಲಿ ನೀವು ಜಾಗ್ರತೆಯಿಂದ ಇರಬೇಕಾಗುತ್ತೆ, ಅಥವಾ ಯಾವ ಆಶೀರ್ವಾದ ನಿಮ್ಮ ಕಡೆಗೆ ಬರ್ತಾ ಇದೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾವು ಈ ದಿನ ನೋಡಬಹುದು. ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋದಕ್ಕಿಂತ ಮೊದಲು ನೆನಪಿರಲಿ, ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಪರ್ಸ್ನಲ್ ರೀಡಿಂಗ್ ಬೇಕು ಅನ್ನೋದಾದರೆ ಸ್ಕ್ರೀನಲ್ಲಿ ಕಾಣ್ತಾ ಇರೋ ನಂಬರಲ್ಲಿ ನೀವು ನಮ್ಮನ್ನು ಸಂಪರ್ಕ ಮಾಡಬಹುದು. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಇದೇ ರೀತಿಯ ಉತ್ತಮವಾದ ಒಂದು ವಿಡಿಯೋಸ್ ಮಾಹಿತಿ ನಿಮಗೆ ಬೇಕು ಅನ್ನೋದಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಖಂಡಿತ ಮರಿಬೇಡಿ. ಈಗ ಸಾಯಿಬಾಬಾ ಅವರನ್ನು ಮನಸ್ಸಿನಲ್ಲಿ ನೆನೆಸ್ಕೊಂಡು ನೀವೇನಾದರೂ ತಿಳ್ಕೊಬೇಕು ಅಂತ ಅಂದ್ಕೊಳ್ತಾ ಇದ್ದರೆ ಆ ವಿಷಯವನ್ನು ಕೂಡ ನೀವೀಗ ತಿಳ್ಕೊಬೋದು. ಮನಸ್ಸಿನಲ್ಲಿ ಆ ಒಂದು ಪ್ರಶ್ನೆಯನ್ನು ನೀವು ಇಟ್ಕೊಂಡು ಸಾಯಿಬಾಬಾ ಅವರಲ್ಲಿ ಸೂಚನೆಯನ್ನು ಕೊಡಲಿಕ್ಕೆ ಕೇಳ್ಕೋಬಹುದು. ಅಥವಾ ನಿಮ್ಮ ಒಂದು ಭವಿಷ್ಯ ಹೇಗಿದೆ, ಏನಾದರೂ ಅಡೆತಡೆಗಳಿದೆಯಾ, ನೀವು ಅಂದ್ಕೊಂಡಿರೋ ಕೆಲಸ ಆಗುತ್ತೋ ಇಲ್ವೋ, ಏನು ತೊಂದರೆ ಆಗಬಹುದು, ಈ ಎಲ್ಲ ವಿಷಯಗಳನ್ನು ಕೂಡ ಈ ದಿನ ನಾವು ತಿಳ್ಕೊಬಹುದು. ಹಾಗಾಗಿ ಆ ಎಲ್ಲ ಒಂದು ವಿಷಯಗಳನ್ನು ಮನಸ್ಸಿನಲ್ಲಿ ನೆನೆಸ್ಕೊಂಡು, ಯಾವುದಾದ್ರೂ ಒಂದು ವಿಷಯ ಆಗಿರಬೇಕು, ಎಲ್ಲದನ್ನು ಒಂದೇ ಸಲ ನೆನೆಸ್ಕೊಂಡ್ರೆ ಗೊಂದಲ ಆಗುತ್ತೆ. ಹಾಗಾಗಿ ಈ ಒಂದು ವಿಷಯವನ್ನು ಮನಸ್ಸಿನಲ್ಲಿ ನೆನಪು ಮಾಡಿಕೊಂಡು ಸಾಯಿಬಾಬಾ ಅವರಲ್ಲಿ ಒಂದು ಸೂಚನೆಯನ್ನು ಕೊಡೋದಕ್ಕೆ ಕೇಳ್ಕೊಳ್ಳಿ. 3ರಲ್ಲಿ ಯಾವುದಾದ್ರೂ ಒಂದು ಕಾರ್ಡನ್ನು ಆಯ್ಕೆ ಮಾಡ್ಕೊಳ್ಳಿ. ಮೊದಲನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ ಅವರಿಗೆ ಶ್ರೀ ಸಾಯಿಬಾಬಾ ಅವರು ಯಾವ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ, ಸೂಚನೆಯನ್ನು ಕೊಡ್ತಾ ಇದ್ದಾರೆ ಅಂದರೆ ಡೆತ್ ಕಾರ್ಡ್. ಅಂದರೆ ಹೆದರ್ಕೋಬೇಕಾಗಿರೋ ಒಂದು ಅವಶ್ಯಕತೆ ಅಲ್ಲ, ಇದು ಒಂದು ಅಂತ್ಯ ಮತ್ತು ಒಂದು ಹೊಸ ಆರಂಭದ ಸಂಕೇತ ಆಗಿರುತ್ತೆ. ನಿಮ್ಮ ಜೀವನದಲ್ಲಿ ಹಳೆಯ ನೋವು, ಕಷ್ಟ, ಒಂದು ನೆಗೆಟಿವ್ ಎನರ್ಜಿ ಏನಿದೆ, ಅಥವಾ ನಿಮಗೆ ಉಪಯೋಗಕ್ಕೆ ಬರದೇ ಇರೋ ಒಂದು ಸಂಬಂಧಗಳು, ಒಂದು ಟಾಕ್ಸಿಕ್ ರಿಲೇಷನ್ಶಿಪ್ ಏನಿದೆ, ಅದೆಲ್ಲ ಕೂಡ ನಿಧಾನವಾಗಿ ಮುಗಿಯುವಂಥ ಒಂದು ಸಮಯ ಬಂದಿದೆ ಅನ್ನೋದು ಈ ಒಂದು ಕಾರ್ಡಿನ ಅರ್ಥ ಆಗಿದೆ. ಸಾಯಿಬಾಬಾ ಅವರು ನಿಮಗೆ ಹೇಳ್ತಿರೋ ಸಂದೇಶ ಏನಂದರೆ, ಹಳೇದೇನಿದೆ ಅದೆಲ್ಲ ಒಂದು ಕೆಟ್ಟದ್ದೇನಿದೆ ಅದೆಲ್ಲ ಅದನ್ನು ಬಿಟ್ಟು ಹೊಸದನ್ನು ಸ್ವೀಕಾರ ಮಾಡಿ. ಕೆಲವೊಮ್ಮೆ ಜೀವನದಲ್ಲಿ ದೊಡ್ಡ ಬದಲಾವಣೆಗಳು ಭಯ ಹುಟ್ಟಿಸುತ್ತೆ, ಆದರೆ ಆ ಬದಲಾವಣೆಗಳ ಹಿಂದೆ ದೇವರು ಒಂದು ಒಳ್ಳೆಯ ಯೋಜನೆಯನ್ನು, ಒಳ್ಳೆಯದನ್ನು ನಿಮಗಾಗಿ ಇಟ್ಟಿರ್ತಾರೆ ಅನ್ನೋದನ್ನು ನಂಬಬೇಕಾಗುತ್ತೆ. ಈ ಕಾರ್ಡ್ ಬಂದಿದೆ ಅಂದರೆ ನಿಮ್ಮ ಜೀವನದಲ್ಲಿ ಒಂದು ಹೊಸ ಅಧ್ಯಾಯ ಆರಂಭ ಆಗ್ತಾ ಇದೆ. ಮನಸ್ಸಿನ ಭಯ ಆಗಿರ್ಬೋದು, ನಿಮ್ಮ ಪೂರ್ವಜನ್ಮದ ಕರ್ಮಗಳಾಗಿರ್ಬೋದು, ಅಥವಾ ಏನೆಲ್ಲ ಒಂದು ಕಷ್ಟಗಳಿದೆ, ನಿಮ್ಮನ್ನು ಕಾಡ್ತಾ ಇರೋ ಒಂದು ಸಮಸ್ಯೆಗಳೇನಿದೆ, ಎಲ್ಲನೂ ಕೂಡ ಅಂತ್ಯವಾಗೋ ಸಾಧ್ಯತೆ ಇದು ಕಾಣ್ತಾ ಇರುವಂಥದ್ದು. ಇದಕ್ಕೆ ಪರಿಹಾರ ಏನಾದರೂ ಮಾಡ್ಕೋಬಹುದು ಅಂತ ನೀವು ಯೋಚನೆ ಮಾಡ್ತಿದ್ರೆ, ಬೇಗ ಈ ಕಷ್ಟಗಳೆಲ್ಲ ಕಳೀಲಿ, ಹೊಸದಾದ ಒಂದು ಜೀವನ ನಮಗೆ ಬರಲಿ ಅಂತ ಯಾರೆಲ್ಲ ಅಂದ್ಕೊಳ್ತಾ ಇದ್ದೀರಾ ಅವರು ಪ್ರತಿ ಗುರುವಾರ ದೀಪವನ್ನು ಹಚ್ಚಿ ಸಾಯಿಬಾಬಾ ಅವರ ಬಳಿ ಓಂ ಸಾಯಿರಾಮ್ ಅನ್ನೋ ಒಂದು ಮಂತ್ರವನ್ನು 108 ಬಾರಿ ಹೇಳ್ಕೊಳ್ಳೋದ್ರಿಂದ ನಿಮ್ಮ ಕಷ್ಟಗಳು, ಹಳೆಯ ನೋವುಗಳು ಎಲ್ಲನೂ ಕೂಡ ಹೋಗಿ ಹೊಸ ಅವಕಾಶಗಳನ್ನು ಸ್ವೀಕಾರ ಮಾಡೋದಕ್ಕೆ ನಿಮಗೆ ಒಂದು ಒಳ್ಳೆಯ ಡಿವೈನ್ ಟೈಮಿಂಗ್ ಅನ್ನೋದು ಬೇಗ ಬರುತ್ತೆ. ಖಂಡಿತ ಇದನ್ನು ಪ್ರಯತ್ನ ಮಾಡಿ ನೋಡಿ. ನಿಮ್ಮ ಜೀವನದಲ್ಲಿರೋ ಬಹಳಷ್ಟು ಸಮಸ್ಯೆಗಳೆಲ್ಲ ಕಳೆದು ಹೋಗಿ ಹೊಸ ಆರಂಭ ಆಗಬೇಕು, ನಾವು ಕೂಡ ಬೇರೆಯವರ ರೀತಿ ತುಂಬ ನೆಮ್ಮದಿಯಾಗಿ ಜೀವನ ಬದುಕಬೇಕು, ಒಂದು ಬೆಳವಣಿಗೆ ಇರಬೇಕು, ಜೀವನದಲ್ಲಿ ಎಲ್ಲ ಸಮಸ್ಯೆಗಳು ಹೋಗಬೇಕು ಅನ್ನೋದಾದರೆ ಖಂಡಿತ ಈ ಒಂದು ಬ್ರೇಸ್ಲೆಟನ್ನು ನೀವು ಉಪಯೋಗ ಮಾಡ್ಬೋದು. ಇದರಲ್ಲಿ ನಿಮಗೆ ಸರಿ ಹೊಂದೋ ರೀತಿ ಒಂದು ಜಾತಕದ ಪ್ರಕಾರ, ನ್ಯೂಮರಾಲಜಿ ಪ್ರಕಾರ ಮತ್ತು ಒಂದು ಆಕಾಶಿಕ್ ರೆಕಾರ್ಡ್ಸಲ್ಲಿ ಬರುವಂಥ ಒಂದು ಕಾರ್ಮಿಕ್ ನಂಬರನ್ನು ನಿಮಗೆ ಹಾಕಿ ಎಲ್ಲ ಒಂದು ತೊಂದರೆಗಳು ಕೂಡ ಸರಿ ಹೋಗೋ ರೀತಿ, ಅಷ್ಟೇ ಅಲ್ಲದೆ ನಿಮ್ಮ ದೇಹದಲ್ಲಿರುವಂಥ 7 ಚಕ್ರಗಳೇನಿದೆ ಅದು ಸರಿಯಾದ ರೀತಿ ಕೆಲಸ ಮಾಡುವಂತೆ ನಿಮಗೆ ಕಂಪ್ಲೀಟ್ ಆಗಿರೋ ಒಂದು ಪ್ರೊಟೆಕ್ಷನ್ ಕೂಡ ಇದರಿಂದ ಸಿಕ್ಕು ನಿಮ್ಮ ದಿನೇ ದಿನೇ ನಿಮ್ಮ ಒಂದು ಏಳಿಗೆ, ಒಂದು ಅಭಿವೃದ್ಧಿ ಅಂತ ಏನು ಹೇಳ್ತೀವಿ, ಡೆವಲಪ್ಮೆಂಟ್ ಅಂತ, ಆ ರೀತಿ ಆಗೋ ರೀತಿ, ನಿಮ್ಮ ಜೀವನದ ಒಂದು ಸ್ಟ್ಯಾಂಡರ್ಡ್ ಇನ್ಕ್ರೀಸ್ ಆಗೋ ರೀತಿ
ಈ ಒಂದು ಬ್ರೇಸ್ಲೆಟನ್ನು ಮಾಡಿರ್ತೀವಿ. ಹಾಗಾಗಿ ಯಾರಿಗೆಲ್ಲ ಬೇಕಾಗಿದೆ ಅವರು ಖಂಡಿತ ಈ ಒಂದು ಬ್ರೇಸ್ಲೆಟನ್ನು ಸ್ಕ್ರೀನಲ್ಲಿ ಕಾಣ್ತಾ ಇರೋ ನಂಬರಲ್ಲಿ ಆರ್ಡರ್ ಮಾಡಿ ಪಡ್ಕೊಳ್ಬಹುದು. ಬ್ರೇಸ್ಲೆಟ್ ಒಂದಿಗೆ ಕೆಲವೊಂದು ಮಂತ್ರಗಳು ಕೂಡ ನಿಮಗೆ ಸಿಗುತ್ತೆ. ಅದರಿಂದ ನಿಮ್ಮ ಎಲ್ಲ ಸಮಸ್ಯೆಗಳು ಬೇಗ ಪರಿಹಾರ ಆಗಿ ನಿಮ್ಮ ಜೀವನ ಅಭಿವೃದ್ಧಿ ಪಥದತ್ತ ಸಾಗುತ್ತೆ. ಎರಡನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ ಅವ್ರಿಗೆ ಸಿಗ್ತಾ ಇರುವಂಥದ್ದು ಟ್ರಾನ್ಸೆಂಡೆನ್ಸ್ ಕಾರ್ಡ್. ಅಂದರೆ ಆಧ್ಯಾತ್ಮಿಕವಾದ ಮತ್ತು ಶಕ್ತಿಯುತವಾದ ಸಂದೇಶವನ್ನು ಕೊಡ್ತಾ ಇರುವಂಥ ಕಾರ್ಡ್ ಇದಾಗಿರುತ್ತೆ. ಈಗ ಸಾಮಾನ್ಯ ಸಮಸ್ಯೆಗಳು, ಭಯಗಳು, ಕರ್ಮಗಳು ಏನೆಲ್ಲ ನೀವು ಅನುಭವಿಸ್ತಾ ಇದ್ದೀರಲ್ವಾ, ಏನು ಭಯ ಇದೆ, ನಿಮಗೆ ಸಮಸ್ಯೆಗಳಿದೆ, ಅದೆಲ್ಲವೂ ಕೂಡ ಕಳೆದು ಹೋಗುವಂಥ ಸಮಯ ಇದಾಗಿದೆ ಅಂತ ಸಾಯಿಬಾಬಾ ಅವರು ಹೇಳ್ತಾ ಇರುವಂಥದ್ದು. ನಿನ್ನ ಆತ್ಮದ ಶಕ್ತಿ ನಿನಗೆ ಗೊತ್ತಿರೋದಕ್ಕಿಂತ ಹೆಚ್ಚು ದೊಡ್ಡದಾಗಿದೆ. ಅಂದರೆ ನೀವು ಏನಿದ್ದೀರಾ, ನೀವು ಅಂದ್ಕೊಂಡಿದ್ದೀರಾ ನನ್ನ ಕೈಲಾಗಲ್ಲ ಅಂತ ತುಂಬ ಕೆಲಸಗಳನ್ನು, ಆದರೆ ಖಂಡಿತ ನಿಮ್ಮ ಕೈಲಾಗುತ್ತೆ, ನೀವು ಕೇಪಬಲ್ ಇದ್ದೀರಾ ಅನ್ನೋದು ಸಾಯಿಬಾಬಾ ಅವರು ಹೇಳ್ತಾ ಇರುವಂಥದ್ದು. ನೀವು ತುಂಬ ಕಷ್ಟಗಳನ್ನು ಆಲ್ರೆಡಿ ಅನುಭವಿಸಿದ್ದೀರಾ. ಈಗ ಅದನ್ನು ದಾಟಿ ಹೊಸದಾದ ದಾರಿಲಿ ಶಾಂತಿಯಿಂದ ಮತ್ತು ದೈವಿಕ ಮಾರ್ಗದರ್ಶನದ ಕಡೆ ಹೋಗ್ತಾ ಇದ್ದೀರಾ. ಈ ಕಾರ್ಡ್ ಬಂದಿದೆ ಅಂದರೆ ನಿಮ್ಮ ಜೀವನದಲ್ಲಿ ಸ್ಪಿರಿಚುವಲ್ ಅವೇಕ್ನಿಂಗ್ ಆಗೋ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಅಂದರೆ ನೀವು ದೇವರನ್ನು ತುಂಬ ನಂಬೋದಕ್ಕೆ ಶುರು ಮಾಡ್ತೀರಾ. ಕೆಲವ್ರಿಗೆ ಧ್ಯಾನ ಮತ್ತು ಕನಸಲ್ಲಿ ಕೂಡ ದೇವರು ಕಾಣಿಸ್ಕೊಳ್ತಾರೆ. ದೇವರ ಸಂಕೇತಗಳು ಅಥವಾ ಒಳಗಡೆ ನಿಮ್ಮ ಇಂಟ್ಯೂಷನ್ ಏನಿದೆ ಅದು ಕೂಡ ತುಂಬ ಸ್ಟ್ರಾಂಗ್ ಆಗುತ್ತೆ. ತುಂಬ ವಿಷಯಗಳು ನಿಮಗೆ ಕನಸಿನ ಮೂಲಕ ಗೊತ್ತಾಗ್ತಾ ಹೋಗುತ್ತೆ. ನೀವು ಈಗ ಹಳೆಯ ನೆಗೆಟಿವಿಟಿಯನ್ನು ಬಿಟ್ಟು ಆತ್ಮಶಕ್ತಿಯ ಕಡೆ ಸಾಗ್ತಾ ಇದ್ದೀರಾ ಅನ್ನೋದು ಈ ಕಾರ್ಡ್ ಹೇಳ್ತಾ ಇರುವಂಥದ್ದು. ನಿಮ್ಮ ಇಂಟ್ಯೂಷನ್ ಇನ್ನೂ ಸ್ಟ್ರಾಂಗ್ ಆಗಬೇಕು ಅನ್ನೋದಾದರೆ ಪ್ರತಿದಿನ ಸಾಯಿಬಾಬಾ ಅವರ ಪ್ರಾರ್ಥನೆಯನ್ನು ಮಾಡಿ ಜಪವನ್ನು ಮಾಡೋದ್ರಿಂದ, ಬಿಳಿಯ ಹೂವನ್ನು ಸಾಯಿಬಾಬಾ ಅವ್ರಿಗೆ ಅರ್ಪಿಸೋದ್ರಿಂದ ಕೂಡ ಇನ್ನೂ ಕೂಡ ನಿಮ್ಮ ಇಂಟ್ಯೂಷನ್ ಪವರ್ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಯಾರಿಗೆಲ್ಲ ನಿಮ್ಮ ಜೀವನದಲ್ಲಿ ಹಣಕಾಸಿನ ತೊಂದರೆಗಳಿದೆ ಅಥವಾ ಸಾಲದ ಸಮಸ್ಯೆಗಳಿದೆ, ಯಾರಿಗೆ ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ, ಈ ರೀತಿ ಸಮಸ್ಯೆಗಳು, ಹಣಕಾಸಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳಿಂದ ಬಳಲ್ತಾ ಇದ್ದೀರಾ, ಅವರು ಈ ಬ್ರೇಸ್ಲೆಟ್ ಏನು ಕಾಣಿಸ್ತಿದೆ ಇದನ್ನು ಉಪಯೋಗ ಮಾಡೋದ್ರಿಂದ ನಿಮ್ಮ ಹಣಕಾಸಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳೆಲ್ಲ ದೂರವಾಗುತ್ತೆ. ಮತ್ತು ನಿಮಗೆ ಹೊಸ ಹೊಸ ಅವಕಾಶಗಳು ಕೂಡ ಬರ್ತಾ ಹೋಗುತ್ತೆ. ಹಣಕಾಸಿಗೆ ಸಂಬಂಧಪಟ್ಟಂತೆ, ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ ಅಥವಾ ಜಾಬಲ್ಲಿ ಪ್ರಮೋಷನ್, ಈ ರೀತಿ ಹೊಸ ಅವಕಾಶಗಳನ್ನು ನೀವು ಪಡ್ಕೊಳ್ತಾ ಹೋಗ್ತೀರಾ. ನಿಮ್ಮ ದೇಹದಲ್ಲಿರುವಂಥ ಮನಿ ಬ್ಲಾಕೇಜಸ್ ಏನಿದೆ ಅದು ಕೂಡ ರಿಮೂವ್ ಆಗ್ತಾ ಹೋಗುತ್ತೆ. ಮೂರನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ ಅವ್ರಿಗೆ ಬರ್ತಾ ಇರುವಂಥ ಕಾರ್ಡು ಧ್ವನಿ ಕಾರ್ಡ್. ಅಂದರೆ ಇದು ತುಂಬ ಪವಿತ್ರವಾದ ಶಕ್ತಿಯುತವಾದ ಸಂಕೇತ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಸಾಯಿಬಾಬಾ ಅವರ ದಿವ್ಯ ಅಗ್ನಿ ಇದೊಂದು ನೆಗೆಟಿವ್ ಎನರ್ಜಿ, ಕರ್ಮದ ಭಾರ, ದುಃಖ ಮತ್ತು ನಮ್ಮೊಳಗಡೆ ಇರೋ ನೋವನ್ನು ಸುಡುವ ಶಕ್ತಿ ಇದಾಗಿರುತ್ತೆ. ಈ ಕಾರ್ಡ್ ನಿಮಗೆ ಕಾಣಿಸ್ಕೊಂಡಿದೆ ಅಂದರೆ ಸಾಯಿಬಾಬಾ ಅವರು ನಿಮ್ಮ ಜೀವನದಲ್ಲಿರೋ ಕೆಟ್ಟ ಶಕ್ತಿಗಳು ಮತ್ತು ನಿಮ್ಮ ಜೀವನದಲ್ಲಿ ಬರ್ತಾ ಇರೋ ಅಡ್ಡಿಗಳೇನಿದೆ ಅದೆಲ್ಲನೂ ಕೂಡ ದೂರ ಆಗ್ತಾ ಇದೆ ಅನ್ನೋದು ಸೂಚನೆಯನ್ನು ನಿಮಗೆ ಕೊಡ್ತಾ ಇದ್ದಾರೆ. ನೀವು ಇತ್ತೀಚೆಗೆ ಅನುಭವಿಸಿರೋ ನೋವು, ಮನಸ್ಸಿನ ಒತ್ತಡ ಅಥವಾ ಗೊಂದಲ ಈಗ ಶುದ್ಧೀಕರಣದ ಹಂತದಲ್ಲಿದೆ. ಅಂದರೆ ಪವಿತ್ರವಾದ ಅಗ್ನಿನಲ್ಲಿ ಅದೆಲ್ಲನೂ ಕೂಡ ಕರಗಿ ಹೋಗ್ತಾ ಇದೆ ನಿಮ್ಮ ಕಷ್ಟಗಳು ಅನ್ನೋದು ಸೂಚನೆ ಇದಾಗಿರುತ್ತೆ. ಸಾಯಿಬಾಬರು ಹೇಳ್ತಾ ಇರುವಂಥದ್ದು, ಭಯ ಬಿಡು, ನಾನು ನಿನ್ನ ಜೊತೆಯಲ್ಲಿದ್ದೇನೆ. ಕೆಲವೊಮ್ಮೆ ಜೀವನದಲ್ಲಿ ನಡೆಯುವಂಥ ಕಷ್ಟಗಳು ನಮ್ಮನ್ನು ಒಳಗಿನಿಂದ ಬಲಿಷ್ಠರನ್ನಾಗಿ ಅಂದರೆ ಸ್ಟ್ರಾಂಗ್ ಆಗಿ ಮಾಡೋದಕ್ಕೆ ಬರ್ತಾ ಇರುತ್ತೆ. ಈ ಧ್ವನಿ ಕಾರ್ಡ್ ಆತ್ಮ ಶುದ್ಧೀಕರಣ, ರಕ್ಷಣೆ ಮತ್ತು ಹೊಸ ಆರಂಭದ ಸೂಚನೆ ಕೂಡ ಆಗಿದೆ. ನಿಮ್ಮೆಲ್ಲ ಪ್ರಾರ್ಥನೆಗಳು ಕೂಡ ಶ್ರೀ ಸಾಯಿಬಾಬಾ ಅವರಿಗೆ ಖಂಡಿತ ತಲುಪಿದೆ ಅನ್ನೋ ಸೂಚನೆ ಕೂಡ ಇದಾಗಿರುತ್ತೆ. ನಿಮ್ಮ ಮನೇಲಿರೋದು ನೆಗೆಟಿವ್ ಎನರ್ಜಿ ಕಡಿಮೆ ಆಗ್ತಾ ಇದೆ. ಇದನ್ನು ಇನ್ನೂ ಕೂಡ ಎಫೆಕ್ಟಿವ್ ಆಗಿ ಕಡಿಮೆ ಮಾಡ್ಕೋಬೇಕು. ನಿಮ್ಮ ಕರ್ಮ ಎಲ್ಲ ಬೇಗನೆ ಕರಗಿ ಹೋಗಬೇಕು, ಕಷ್ಟಗಳೆಲ್ಲ ಬೇಗನೆ ಕರಗಿ ಹೋಗಬೇಕು ಅನ್ನೋದಾದರೆ ಓಂ ಸಾಯಿರಾಮ್ ಅನ್ನೋ ಮಂತ್ರವನ್ನು 108 ಬಾರಿ ಜಪ ಮಾಡ್ಬೋದು. ಅಥವಾ ಸಾಧ್ಯ ಆದರೆ ಬಡವರಿಗೆ ಊಟವನ್ನು ಹಾಕುವಂಥದ್ದು, ಇದೆಲ್ಲದನ್ನು ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿರೋ ಅಡ್ಡಿಗಳು ಅಥವಾ ಕರ್ಮದ ಭಾರ ಏನಿದೆ ಅದು ಕಡಿಮೆ ಆಗ್ತಾ ಬರುತ್ತೆ. ಬೇರೆಯವ್ರಿಗೆ ಸಹಾಯ ಮಾಡೋದ್ರಿಂದ ನಿಮಗೂ ಕೂಡ ಶ್ರೀ ಸಾಯಿಬಾಬಾ ಅವರು ಸಹಾಯ ಮಾಡ್ತಾರೆ ಅನ್ನೋ ಅರ್ಥವನ್ನು ಈ ಕಾರ್ಡ್ ಕೊಡ್ತಾ ಇರುವಂಥದ್ದು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅದುವರೆಗೂ ನಮ್ಮ ಚಾನಲಲ್ಲಿ ವಿಡಿಯೋಸನ್ನು ನೋಡ್ತಾ ಇರಿ. ಧನ್ಯವಾದಗಳು. ಶುಭ ದಿನ.